ಜೊಯ್ಡಾ ತಾಲೂಕು ಪಂಚಾಯಿತಿಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಎನ್ ಭಾರತಿ ಅವರೇ ಸೂಕ್ತ. ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೈಂದೂರು ತಾಲೂಕು ಪಂಚಾಯತ್ನಿಂದ ವರ್ಗಾವಣೆಯಾಗಿ ಬಂದು 3 ತಿಂಗಳು ಜೊಯ್ಡಾ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಎನ್ ಭಾರತಿ ಅವರು ಸೇವೆಯನ್ನು ಸಲ್ಲಿಸಿದ್ದರು. ಕೇವಲ 3 ತಿಂಗಳಲ್ಲಿ ತನ್ನ ಪ್ರಾಮಾಣಿಕ ಹಾಗೂ ಅನುಪಮ ಸೇವೆಯ ಮೂಲಕ ಎನ್ ಭಾರತಿ ಅವರು ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು. ಜೊಯ್ಡಾ ತಾಲೂಕು ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿಗಳ PDOಗಳನ್ನು, ಕಾರ್ಯದರ್ಶಿಗಳನ್ನು ಹಾಗೂ ತಾಲೂಕು ಪಂಚಾಯಿತಿಯ ಸಿಬ್ಬಂದಿಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಅವರಿಂದ ಸಮರ್ಥವಾಗಿ ಕೆಲಸವನ್ನು ತೆಗೆದುಕೊಳ್ಳುತ್ತಿದ್ದ ಎನ್ ಭಾರತಿಯವರ ಕಾರ್ಯವೈಖರಿ ಮೆಚ್ಚುವಂತಹದ್ದಾಗಿತ್ತು. ಜೊಯ್ಡಾ ತಾಲೂಕಿನ ಪ್ರಗತಿಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎನ್ ಭಾರತಿಯವರು ಸಮರ್ಥ ಅಧಿಕಾರಿಯಾಗಿದ್ದು, ಅವರೇ ಜೊಯ್ಡಾ ತಾಲೂಕಿಗೆ ಬರುವಂತಾಗಲಿ ಎನ್ನುವುದು ತಾಲೂಕಿನ ಜನತೆಯ ಆಶಯವಾಗಿದೆ. ಹಾಲಿ ಬೈಂದೂರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಎನ್ ಭಾರತಿ ಅವರ ಜಾಗಕ್ಕೆ ಪ್ರಶಾಂತ್ ವಿ ರಾವ್ ಅವರನ್ನು ನಿಯೋಜಿಸಿರುವುದರಿಂದ ಎನ್ ಭಾರತಿ ಅವರನ್ನು ಜೊಯ್ಡಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿಯೋಜಿಸಿದ್ದಲ್ಲಿ ಜೊಯ್ಡಾ ತಾಲೂಕು ಪಂಚಾಯತ್ ಮತ್ತು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಜಿಡ್ಡು ಕಟ್ಟಿದ ಆಡಳಿತ ವ್ಯವಸ್ಥೆಯನ್ನು ಮಾರ್ಪಡಿಸಲು ಸುಲಭ ಸಾಧ್ಯವಾಗಲಿದೆ. ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ತರುವ ಅನುದಾನಗಳ ಸಮರ್ಪಕ ಸದ್ಬಳಕೆ ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಮತ್ತು ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಸೂಕ್ತ ವ್ಯಕ್ತಿಯಾಗಿರುವ ಎನ್ ಭಾರತಿ ಅವರನ್ನು ಜೊಯ್ಡಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯನ್ನಾಗಿ ನಿಯೋಜಿಸಬೇಕೆಂಬುದೇ ಜೊಯ್ಡಾ ತಾಲೂಕಿನ ಜನತೆಯ ಒತ್ತಾಸೆಯಾಗಿದೆ.